ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾರೀ ಮಹಾರುವಾರಿ, ಇವ್ರ ಕಥೆ ಏನು? ಒಂದು ಸಣ್ಣ ವೀಟ್ ಇದೆ, ನೋಡ್ಕೊಂಬೋಣ. ವೀಟಿ ಪ್ಲೀಸ್. ಇದು ಒಂದು ಹೆಣ್ಣು ಈ ಸಮಾಜದಲ್ಲಿ ಎಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಂತು ಒಬ್ಬ ಸಾಧಕೆಯಾದ ಕಥೆ. ಅದು 25ನೇ ಜನವರಿ 1988 ಮಂಗಳೂರಿನ ಸೂರತ್ಕಲ್ನ ಕುಟುಂಬವೊಂದರಲ್ಲಿ ಒಂದು ಸಾಮಾನ್ಯ ಹೆಣ್ಣು ಮಗುವಿನ ಜನನವಾಗುತ್ತೆ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಅಪ್ಪನೇ ಹೀರೋ ಅಂತ ಹೇಳ್ತಾರೆ. ಆದ್ರೆ ಈ ಹೆಣ್ಣು ಮಗು ಆ ಹೀರೋ ಪ್ರೀತಿಯನ್ನ ಕಾಣದೆ ಬರೀ ಅಮ್ಮನ ಮಮತೆಯಲ್ಲೇ ಬೆಳೆದ ಮುದ್ದು ಕೂಸು. ಗಂಡು ದಿಕ್ಕಿಲ್ಲದ ಮನೆ ಅಂತ ಆ ತಾಯಿ ಯಾವತ್ತೂ ಧೃತಿಗೆಡಲಿಲ್ಲ. ತಮಗೆ ಬಂದ ಸಣ್ಣ ಪುಟ್ಟ ಕೆಲಸ ಮಾಡಿ ಗಂಧದ ಕಡ್ಡಿ ಉಜ್ಜಿ ಚಾಕ್ಲೇಟ್ ಪೇಪರ್ನ ಕಟ್ಟಿ ಬರೋ ಅಲ್ಪ ಸ್ವಲ್ಪ ಕಾಸಿನಲ್ಲೇ ಆ ಹೆಣ್ಣು ಮಗುನ ಅಚ್ಚುಕಟ್ಟಾಗಿ ಬೆಳೆಸಿದ್ರು. ತುಳುನಾಡ ಸೀಮೆಯಲ್ಲೇ ಆಡಿ ಬೆಳೆದ ಈ ಹುಡುಗಿ ತಾನು ಮುಂದೆ ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಸಾಧನೆ ಮಾಡ್ತೀನಿ ಅಂತ ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಯಾಕಂದ್ರೆ ಆಕೆ ಮನೆಯಲ್ಲಿ ಟಿವಿ ಅನ್ನೋ ಪರಿಕಲ್ಪನೆನೇ ನೋಡಿರ್ಲಿಲ್ಲ. ಒಂದು ಟಿವಿ ನೋಡೋದಕ್ಕೂ ಬೇರೆ ಮನೆಯವರ ಹತ್ರ ಅವಮಾನಗಳನ್ನ ಎದುರಿಸ್ಕೊಂಡೇ ಬೆಳೆದು ಬೇರೆಯವರ ಮನೆ ಟಿವಿಯನ್ನೇ ನೋಡಿಕೊಂಡು ಅಮ್ಮ ತಮ್ಮನ್ನ ಕಾಪಾಡ್ತಾ ಬೆಳೆದ ಈ ಹುಡುಗಿಗೆ ಮುಂದೆ ಕೈ ಹಿಡಿದಿದ್ದು ಡಾನ್ಸ್ ಅನ್ನೋ ಪ್ರತಿಭೆ, ಜೊತೆಗೆ ಕನ್ನಡ ಅನ್ನೋ ಶ್ರೇಷ್ಠ ಭಾಷಾ ಸ್ಪಷ್ಟತೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಡಾನ್ಸರ್ ಆಗಿ ಲೋಕಲ್ ಟಿವಿ ಚಾನೆಲ್ನಲ್ಲಿ ನಿರೂಪಣೆಯನ್ನ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದ ಆ ಹುಡುಗಿ ಮುಂದೆ ಒಂದು ದೊಡ್ಡ ನಿರ್ಧಾರವನ್ನ ತಗೊಳ್ಳೋ ಸಾಹಸ ಮಾಡ್ತಾಳೆ. ಅದೇ ರಾಜಧಾನಿ ಬೆಂಗಳೂರಿನ ಕಡೆಗೆ ಪಯಣ. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ, ಬ್ಯಾಕಪ್ ಇಲ್ಲದೆ ಮಂಗಳೂರಿಂದ ಬೆಂಗಳೂರಿಗೆ ಬಂದ ಈ ಹುಡುಗಿಗೆ ಎದುರಾದ ಕಷ್ಟಗಳು ಒಂದಲ್ಲ ಎರಡಲ್ಲ. ಆದರೂ ಅವಳು ನಂಬಿದ ಕನ್ನಡ ನಿರೂಪಣಾ ಸಾಮರ್ಥ್ಯ ಅವಳ ಕೈ ಬಿಡಲಿಲ್ಲ. ತನ್ನದೇ ಸಾಮರ್ಥ್ಯದಿಂದ ಕನ್ನಡ ವಾಹಿನಿಯೊಂದರಲ್ಲಿ ನಿರೂಪಕಿಯಾಗಿ ಬಂದ ಈ ಹುಡುಗಿ ಬೆಂಗಳೂರಿನಲ್ಲಿ ಕಂಡ ಮೊದಲನೇ ಸಂಬಳ ಕೇವಲ 250 ರೂಪಾಯಿಗಳು. ಕೈಗೆ ಸಿಕ್ಕ ಸಣ್ಣ ಪುಟ್ಟ ಸಂಬಳಗಳನ್ನೇ ಕಣ್ಣುಗೊತ್ತುಕೊಂಡು ಭವಿಷ್ಯದ ಮೇಲಿದ್ದ ಭರವಸೆಯನ್ನೇ ನಂಬಿ ಕನ್ನಡದ ಎಲ್ಲಾ ವಾಹಿನಿಗಳಲ್ಲೂ ನಿರೂಪಕಿಯಾಗಿ ಮುಂದೆ ಕನ್ನಡ ಕಿರುತೆರೆಯಲ್ಲಿ ತನ್ನ ಜರ್ನಿ ಶುರು ಮಾಡಿದರು. ನಿರೂಪಣೆಯ ಮೇಲೆ ಆಕೆಗಿದ್ದ ನಿರಂತರ ಭಕ್ತಿಗೆ ಮುಂದೆ ಬಂದ ಹೊಸ ಟರ್ನಿಂಗ್ ಪಾಯಿಂಟ್ ಸರೆಗಮಪ ಸೀಸನ್ 10. ಆಗ ತಾನೇ ಬದಲಾಗ್ತಾ ಇದ್ದ ತಲೆಮಾರಿಗೆ ತಕ್ಕಂತೆ ಟ್ರೆಂಡ್ ಸೆಟ್ ಮಾಡಿ ಮನರಂಜನೆ ಮೂಲಕನೇ ಎಲ್ಲಾ ಕನ್ನಡಿಗರನ್ನು ಟಿವಿ ಮುಂದನೆ ಕೂತ್ಕೊಳ್ಳೋ ಹಾಗೆ ಮಾಡಿದ್ದು ಅನುಶ್ರೀ ನಿರೂಪಣೆಯ ಸಾಲು ಸಾಲು ಶೋಗಳು. ಇವರ ಅಪ್ರತಿಮ ಭಾಷಾ ಸ್ಪಷ್ಟತೆ, ಕನ್ನಡದ ಮೇಲಿರುವ ಅಪಾರ ಭಕ್ತಿ, ನಿರೂಪಣೆಯ ಮೇಲಿರುವ ಅದ್ವಿತೀಯ ಪ್ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಜೊತೆಯಲ್ಲಿರೋರ್ನ ಮನುಷ್ಯರನ್ನಾಗಿ ಕಾಣುವಂತಹ ವಿನಮ್ರ ಮನುಜತೆಗೆ ಎಲ್ಲಾ ಕನ್ನಡಿಗರು ಇವತ್ತು ಇವರನ್ನ ಮನೆ ಮಗಳಂತೆ ಪ್ರೀತಿಸ್ತಾ ಇರೋದು ಅಕ್ಷರಶಃ ಸತ್ಯ. ಅಂದು ಮಂಗಳೂರಿನಿಂದ ಬೆಂಗಳೂರಿಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೀ ಕನಸನ್ನ ನಂಬಿ ಬಂದು ಇಲ್ಲಿನ ಎಲ್ಲಾ ಕಷ್ಟಗಳನ್ನು ಮೆಟ್ಟಿ ನಿಂತು ಇಂದು ನಿರೂಪಣೆಗೆ ಇನ್ನೊಂದು ಹೆಸರೇ ಅನುಶ್ರೀ ಎಂಬಂತೆ ಛಾಪು ಮೂಡಿಸಿರುವ ಈ ನಿರೂಪಣಾ ತಾರೆಯ ಪ್ರಯಾಣಕ್ಕೆ ಈ ವರ್ಷ 20 ವರ್ಷಗಳ ಸಂಭ್ರಮ. ಟಿವಿನೇ ಇಲ್ಲದೆ ಇರೋ ಒಂದು ಮನೆಯಿಂದ ಬಂದು ಇವತ್ತು ಕರ್ನಾಟಕದ ಎಲ್ಲ ಮನೆಗಳ ಟಿವಿಗಳನ್ನು ನಿರಂತರವಾಗಿ ಬ್ಯುಸಿ ಇಟ್ಟಿರೋ ಅಚ್ಚ ಕನ್ನಡದ ಈ ಸ್ವಚ್ಛ ಕನ್ನಡತೆಗೆ ಜೀ ಕನ್ನಡದ ಪರವಾಗಿ, ತಂತ್ರಜ್ಞರ ಪರವಾಗಿ, ಎಲ್ಲ ಕಲಾವಿದರ ಪರವಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಾ ಕನ್ನಡಿಗರ ಪರವಾಗಿ 2 ದಶಕಗಳ ಕಾಲ ಕರುನಾಡನ್ನ ರಂಜಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು.